42 ಕನ್ನಡ. 24ನೇ ತಾರೀಕು ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ಬಹಳ ಉನ್ನತ ಮಟ್ಟದಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ 5 ತಾಲೂಕಿನ ಎಲ್ಲ ಹೆಣ್ಮಕ್ಳಿಗೆ ತಾವೆಲ್ಲರೂ ಕೂಡ ಕರೆಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ಬರುವಂಥ ಎಲ್ಲ ಹೆಣ್ಮಕ್ಳಿಗೆ ಸುಮಾರು 15ರಿಂದ 20 ಸಾವಿರ ಹೆಣ್ಣುಮಕ್ಕಳಿಗೆ ಬಾಗಿನ ಕೊಡುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅರ್ಶಿನ, ಕುಂಕುಮ, ಬಳೆ ಮತ್ತು ಸೀರೆಯನ್ನು ಕೊಡುವಂಥದ್ದು, ಬಂದಂಥವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಡುವಂಥದ್ದು. ಇನ್ನೂ ವಿಶೇಷತೆ ಈ ಕಾರ್ಯಕ್ರಮದ ಏನು ಅಂತ ಹೇಳಿದ್ರೆ, ಎಲ್ಲ ಮಹಿಳೆಯರನ್ನು ನಾವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು. ಕಲಾತಂಡಗಳಿಂದ ಹಿಡಿದು ವೇದಿಕೆ ಮೇಲೆ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುವಂಥವರು, ಈ ವೇದಿಕೆಗೆ ನಾವು ಮುಖ್ಯ ಅತಿಥಿಗಳಾಗಿ ಬರಮಾಡ್ಕೊಂಡವರು ಎಲ್ಲರೂ ಕೂಡ ವಿಶೇಷವಾಗಿ ಮಹಿಳೆಯರಾಗಿರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಮೋಟಮ್ನವರು, ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರು, ರಾಜ್ಯದ ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರು, ಅಕ್ಕಯ್ಯ ಪದ್ಮಶಾಲಿ ಅವರು, ಉಮಾಶ್ರೀ ಅವ್ರಿಗೂ ಕೂಡ ಕರೆದಿದ್ದೇವೆ. ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ಹೀಗೆ ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಗಮನಿಸಿರ್ಬೋದು, ನಾವು ಫ್ಲೆಕ್ಸ್ಗಳನ್ನು ಕೂಡ ಅದೇ ರೀತಿ ಯಾರೆಲ್ಲ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಯಾವ್ಯಾವ ಕ್ಷೇತ್ರದಲ್ಲಿ ಅವರೆಲ್ಲರೂ ಕೂಡ ಸಾಧನೆಗಳನ್ನು ಮಾಡಿದ್ದಾರೆ ಅಂಥವರನ್ನು, ಕ್ರೀಡೆ ಇರ್ಬೋದು, ಜನಪದ ಲೋಕ ಇರ್ಬೋದು, ಶಿಕ್ಷಣ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಅಂಥ ಕ್ಷೇತ್ರದಲ್ಲಿ ಯಾರೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅಂಥವ್ರಿಗೆ ನಾವೆಲ್ಲರೂ ಕೂಡ ಇವತ್ತು ಫ್ಲೆಕ್ಸ್ದಲ್ಲೂ ಕೂಡ ನಾವೆಲ್ಲರೂ ಕೂಡ ಗುರುತಿಸಿ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಕೂಡ ನಾವು ಮಾಡಿದ್ದೀವಿ. ಬಸ್ಸಿನ ವ್ಯವಸ್ಥೆ ಕೂಡ ನಾವು ಸುಮಾರು ಒಂದು 400 ಬಸ್ಗಳು ಕೂಡ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ, ನಮ್ಮ ದೇಶದ ಸಂಸ್ಕೃತಿ ಇನ್ಯಾವ ದೇಶದಲ್ಲೂ ಕೂಡ ಇಲ್ಲ. ಹೆಣ್ಣಿಗೆ ಪೂಜೆ ಮಾಡುವಂಥದ್ದು, ಹೆಣ್ಣಿಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಕೊಡುವಂಥದ್ದು ಭಾರತ ದೇಶ ಬಿಟ್ಟರೆ, ಈ ಮಣ್ಣಿನ ಗುಣ ಒಂದು ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕೂಡ ಈ ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ. ಆ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು, ಆ ಸಂಸ್ಕೃತಿಯನ್ನು ಪಾಲನೆ ಮಾಡಬೇಕು, ಆ ಸಂಸ್ಕೃತಿಯನ್ನು ಮುಂದಕ್ಕೆ ನಾವೆಲ್ಲರೂ ಕೂಡ ಆದರ್ಶವಾಗಿ ಮುಂದಿನ ಪೀಳಿಗೆಗೆ ನಾವು ಇಡಬೇಕಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ದಿನಾಚರಣೆಯನ್ನು ದಿನಾಂಕ 24/4/2025 ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾಳ ಅದ್ಧೂರಿಯಾಗಿ ಮಿನಿ ವಿಧಾನಸೌಧದಿಂದ ಮೆರವಣಿಗೆ ಮೂಲಕ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುವಂಥದ್ದು. ಕಲಾತಂಡಗಳು ಕೂಡ ನಾವು ಹೆಣ್ಮಕ್ಳಿಗೆ ವಿಶೇಷವಾಗಿ ಕೇರಳದಿಂದ, ಮಡಿಕೇರಿಯಿಂದ, ಹಾಸನದಿಂದ ಅವ್ರಿಗೂ ಕೂಡ ಕರೆಸಿದ್ದೀವಿ. ಆ್ಯಂಕರ್ಗೂ ಕೂಡ ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಹೆಣ್ಣುಮಕ್ಳಿಗೇನೆ ನಾವೆಲ್ಲರೂ ಕೂಡ ಗುರುತಿಸುವಂಥ ಕೆಲಸ ಮಾಡಿ ಹೆಣ್ಮಕ್ಳಿಗೇನೆ ಆದ್ಯತೆಯನ್ನು ಕೊಡುವಂಥದ್ದು ಒಂದು ವಿಶೇಷವಾದ ಕಾರ್ಯಕ್ರಮದ ರೀತಿಯಲ್ಲಿ ರೂಪರೇಷೆಗಳನ್ನು ಮಾಡಿ ಒಂದು ಅದ್ಧೂರಿಯಾಗಿ ನಾವು ಈ ಒಂದು ಮಹಿಳಾ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಮಾಧ್ಯಮ ಮಿತ್ರರು ಈ 4-5 ತಾಲೂಕಿನಲ್ಲಿ ತಮ್ಮ ಮೂಲಕ ಪ್ರಚಾರನೂ ಕೂಡ ತಾವೆಲ್ಲರೂ ಕೂಡ ಕೊಡಬೇಕು. ಹೆಚ್ಚಿನ ರೀತಿಯಲ್ಲಿ ಸುಮಾರು 20,000 ಅಂತ ನಾವೆಲ್ಲರೂ ಕೂಡ ಅಂಕಿಅಂಶ ಇಟ್ಕೊಂಡಿದ್ದೀವಿ. ತಮ್ಮ ಒಂದು ಪ್ರಚಾರದಿಂದ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಸಹಕಾರದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳು ಬಂದರೆ ನಮಗೆಲ್ಲರೂ ಕೂಡ ಸಂತೋಷ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಪಕ್ಷದ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಇದಕ್ಕೆ ಒಂದು ವಿಶೇಷವಾದಂಥ ಒಂದು ಮಹತ್ವವನ್ನು ಕೊಡಬೇಕಂತೇಳಿ ಅವರು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ. ಸನ್ಮಾನ ಇದೆ ಮಕ್ಕಳಿಗೆ. ಟಾಪರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಹೆಣ್ಮಕ್ಳು ಯಾರ್ಯಾರು PUCನಲ್ಲಿ ಈಗಾಗಲೇ ಇನ್ನೂ SSLC ರಿಸಲ್ಟ್ ಬಂದಿಲ್ಲ, PUCನಲ್ಲಿ ಯಾರೆಲ್ಲ ಹೆಣ್ಮಕ್ಳು ಟಾಪರ್ಸ್ ಇದ್ದಾರೆ ಅವ್ರಿಗೆ ಮತ್ತು ಇನ್ನು ಕೆಲವರಿಗೆ ಸಾಧಕರಿಗೆ, ಇನ್ನು ಕೆಲವರಿಗೆ ಅವೆಲ್ಲ ಕೂಡ ಅದನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಸ್ಪೋರ್ಟ್ಸಲ್ಲಿ ಈಗಾಗಲೇ ಹೆಣ್ಮಕ್ಳಿಗೆ ಸ್ಪೋರ್ಟ್ಸ್ ಕೂಡ ಆಡಿಸಿದ್ದೀವಿ. ಸುಮಾರು 1600 ಹೆಣ್ಮಕ್ಳುಗಳು ಈ ಕ್ರೀಡೆಯಲ್ಲಿ ಕೂಡ ಅವ್ರಿಗೊಂದು ಕ್ರೀಡೆ ಬೇಕು ಅಂತ ಹೇಳಿ ಕ್ರೀಡೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ.
ಅವರಿಗೆ ಬಹುಮಾನ ಕೂಡ ನಾವೆಲ್ಲರೂ ಕೂಡ ವಿತರಣೆ ಕೊಡುವಂಥ ಕಾರ್ಯಕ್ರಮನ ಅದು ಕೂಡ ಇಟ್ಕೊಂಡಿದ್ದೀವಿ ನಾವು. ನ್ಯೂಸ್ 42 ಕನ್ನಡ.